ಬೆಕ್ಕಿಗೆ ಕೊಂಬು ಉಂಟು ಅಂತ ಹೇಳಿ ಯಾರಾದ್ರೂ ನಂಬ್ತಾರ? ಯಾವ ಬೆಕ್ಕಿಗೂ ಕೊಂಬಿರುವುದಿಲ್ಲ. ಕೊಂಬಿರುವುದಿಲ್ಲ ಹಾಗೆ ಹೇಳ್ತಾನೆ ಒಬ್ಬ ಒಪ್ತಾನಂತಾದ್ರೆ ಅವರನ್ನ ಯಾವ ಸಾಲಿಗೆ ಸೇರಿಸಬೇಕು? ಮೂರ್ಖರ ಸಾಲಿಗಲ್ವಾ? ಅವನನ್ನು ಮೂರ್ಖ ಅಂತ ಹೇಳಬೇಕು, ಅಲ್ಲದೆ ಇದ್ರೆ ಬೆಕ್ಕನ್ನು ಕಾಣದವ ಅಂತ ಹೇಳಬೇಕು. ಅಲ್ಲ, ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ಪರೀಕ್ಷಿಸುತ್ತಲಭಿನಮಿಸಿ ವಿಶ್ವನೋ ಚರಣ ಪ್ರಕ್ಷಾಳನವಗೈಯುತ ಚರಣ ಪ್ರಕ್ಷಾಳನವಗೈಯುತ ಶಿರದಿ ತೀರ್ಥವಧರಿಸಿ ಮಧುಪರ್ಕಾದಿಗಳ ತಾನಿತ್ತು ಪರರತುಮಯ ಪೀಠ ಈಯುತ ಪರರತು ನಮಯ ಪೀಠ ಈಯುತ ಕರೆತಂದು ಕುಳ್ಳಿರಿಸಿ ಧೈರ್ಯದಿ ಶಿರವವಾಗುತ್ತ ಗುರು ನಮೋ ಎಂದೆನುತ ನಿಂದಿರಲು ಶಿರವ ಬಾಗುತ್ತ ಗುರು ನಮೋ ಗುರು ನಮೋ ಗುರು ನಮೋ ಎಂದೆನುತ ನಿಂದಿರಲು ಪರಸುಧರಾಕ್ಷಣದಿ ಶಿಷ್ಯನ ಪರಮ ಭಕ್ತಿಗೆ ಬೆಚ್ಚಿ ಮನದೊಳು ಧರೆಯೊಳಗೆಣ ಉಂಡೆ ಎನ್ನುತ್ತಲಾಗ ಪೇಳಿದನು ಎತ್ತ ಪುರುಷನೊಳು ಚಿತ್ತ ಬಿಟ್ಟಳದು ದೊರೆದ ಕಾರಣವೇನು ಮತ್ತಿವಳ ನೀ ಬಿಟ್ಟರಾರು ವರಿಸುವರು ಎತ್ತಲಿರಿಸಿದ ಭೀಷ್ಮ ಬುದ್ಧಿಗಳ ಬದಲಾದ ಭೀಷ್ಮ ಮೊದಲಿದ್ದ ಭೀಷ್ಮನಲ್ಲ ನೀ.
ನೀನು. ಹಾ, ಹೀಗಾಡುವುದಕ್ಕೆ ಕಾರಣ ಏನು? ಏನು? ದೇವರತ ನಾಮಕನಾಗಿ ನನ್ನಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡವು. ಹೌದು. ಈ ಕಾಲಕ್ಕೆ ಲೋಕದಲ್ಲಿ ಹಾ, ಭೀಷ್ಮನೆನ್ನುವ ನೆಗಳತೆಯನ್ನು ಪಡೆದವು. ಭೀಷ್ಮ ಎನ್ನುವ ಹೆಸರು ಬರುವುದಕ್ಕೆ ಕಾರಣವಾದ ಪ್ರಸಂಗ ಏನು ಕೇಳಿದ್ರೆ, ಹೆಣ್ಣಿನ ಅಂತರಂಗವನ್ನು ಅರ್ಥವಿಸಿಕೊಂಡು ವ್ಯವಹರಿಸಿದ ಕಾರಣಕ್ಕೆ ಭೀಷ್ಮ ಎನ್ನುವಂತ ನೆಗಳತೆಯನ್ನು ನೀನು ಪಡೆದೆಯಂತೆ. ಹಾ, ಅಂತಹ ಭೀಷ್ಮ ಬುದ್ಧಿಯನ್ನು ಎತ್ತಲಿರಿಸಿದೆ ಎನ್ನುವ ಹಾಗೆ ಕೇಳಬೇಕಾದ ಸಂದಿಗ್ಧತೆ ನನ್ನ ಪಾಲಿಗೆ ಒದಗಿ ಬಂತು. ಏನಾಯ್ತು ಗುರುವರ್ಯ? ಪ್ರಸಂಗವನ್ನು ಸವಿಸ್ತಾರವಾಗಿ ಆಡಬೇಕಾದುದಿಲ್ವೇ ಇಲ್ಲ. ಹಾ, ಏನು ಎತ್ತ ಎನ್ನುವುದು ನಿನ್ನ ತಿಳುವಳಿಕೆಯೂ ಇದೆ. ಅದಕ್ಕಾಗಿ ನೇರವಾಗಿ ಕೇಳ್ತಾ ಇದ್ದೇನೆ. ಏನು? ಕಾಶಿಯ ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡಿದೆಯಾ? ಹಾ, ಸ್ವಯಂವರವನ್ನು ಮುರಿದೆಯಾ? ಅಲ್ಲಿದ್ದಂತ 3 ಮಂದಿಯನ್ನು ನಿನ್ನ ಅರಮನೆಗೆ ಕರೆ ತಂದೆಯಾ? ಅದರಲ್ಲಿ ಒಬ್ಬಳು ಅನ್ಯಾನುರಕ್ತೆಯಾಗಿದ್ದಾಳೆ. ಕರೆ ತಂದ ಮೇಲೆ ಅವಳನ್ನು ಬಿಟ್ಟೆಯಾ? ಹೋದದ್ಯಾಕೆ? ಕರೆ ತಂದದ್ಯಾಕೆ? ಕರೆ ತಂದ ಮೇಲೆ ಬಿಟ್ಟದ್ಯಾಕೆ? ಎಲ್ಲವನ್ನು ಹೇಳು ಗುರುವರ್ಯ. ಗುರುವರಿಯ ಕೇಳಿ ಗುರುವರಿಯ ಕೇಳಿಗೆ ಸಾಲ್ವನ ಒಪ್ಪಿದ ಪರಿಯನು ತಿಳಿಯದೆ ನಾನು. ಸಾಲ್ವನೋಡು ಒಪ್ಪಿದ ಪರಿಯನು ತಿಳಿಯದೆ ನಾನು. ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ. ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ. ಪರಿಣಯವನ್ನು ಬಾಳ್ವೆ ಎಂದೆನುತ್ತ ನೀವೇ ಪ್ರಥಮ ಕೇಳುತ್ತಾ ಇದ್ದ ಪ್ರಶ್ನೆ ಅಲ್ಲ ಇದು. ಅನೇಕರು ಬಂದು ಈ ಭೀಷ್ಮನಲ್ಲಿ ಇದೇ ಪ್ರಶ್ನೆಯನ್ನ ಕೇಳಿದವರಿದ್ದಾರೆ. ಆದ್ರೆ ಯಾರಿಗೂ ಕೂಡ ಸಮರ್ಪಕವಾದಂತಹ ಉತ್ತರವನ್ನ ಕೊಡಬೇಕು ಅಂತ ನನಗನಿಸ್ಲಿಲ್ಲ ಗುರುಗಳಿಗೆ. ಎಲ್ಲಿಯವರೆಗೆ ಕೇಳಿದ್ರೆ ಸಂಸ್ಕಾರಹೀನನಾದಂತಹ ಒಬ್ಬ ಕಾಡಬೇಡ ನಮ್ಮ ಅರಮನೆಯ ಅಂಗಳಕ್ಕೆ ಬಂದು ನನ್ನನ್ನ ಪ್ರಶ್ನಿಸುವಾಗ ಬಹಳ ನೋವಾಗಿತ್ತು. ಅಯ್ಯೋ, ಚಂದ್ರವಂಶದ ಪರಿಸ್ಥಿತಿ ಎಲ್ಲಿವರೆಗಾಗಿ ಬಂತು ದೇವರೇ ಎನ್ನುವ ಹಾಗೆ. ಆದ್ರೆ ಈಗ ಒಂದು ಸಮಾಧಾನ ಏನು ಕೇಳ್ತೀರಿ? ಏನು? ಗುರುಗಳಾಗಿರುವಂತ ನೀವು ಬಂದು ಪ್ರಶ್ನೆ ಮಾಡಿದ ಮೇಲೆ ಮತ್ತೆ ಯಾರು ಈ ವಿಷಯದ ಕುರಿತಾಗಿ ವಿಮರ್ಶೆ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ ಎನ್ನುವಂತಹ ವಿಶ್ವಾಸ. ಗುರು ಅಂತ ಹೇಳಿದ್ರೆ ದೇವರಿಗೆ ಸಮಾನರು. ಶ್ರೇಷ್ಠರಾದಂತಹ ನೀವೇ ಈ ಪ್ರಕರಣಕ್ಕೊಂದು ತಾರ್ಕಿಕವಾದಂತಹ ಅಂತ್ಯವನ್ನ ಒದಗಿಸ್ತೀರಿ ಎನ್ನುವಂತಹ ವಿಶ್ವಾಸವು ನನಗುಂಟು. ನಡೆದಂತಹ ಪ್ರಕರಣವನ್ನ ಸುವಿಸ್ತಾರವಾಗಿ ಸನ್ನಿಧಾನದಲ್ಲಿ ವಿಸ್ತರಿಸುತ್ತಾ ಇದ್ದೇನೆ. ಬರೆಸು ಲೇಖನಗಳ ಸಕಲರಾಯರಿಗೆ ಕರಿಪುರದಲ್ಲಿ ಭೀಷ್ಮನಿಗರಿಯದೇ ಇದ್ದ ಹಾಗೆ ತನ್ನ ಮಂತ್ರಿಯಲ್ಲಿ ಪ್ರತಾಪ ಸೇನ ಆಡುವಂತಹ ವಿಷಯ ಬೇಹಿನಾಳುಗಳಿಂದ ನನಗೆ ವಿಷಯ ತಿಳಿಯಿತು. ಸರಿ, ನಮ್ಮ ಸಾಮಂತಾದಿ ಅರಸು ಮಕ್ಕಳನ್ನ ಕಾಶೀಶ ತನ್ನ ಮನೆಯ ಅಂಗಳದಲ್ಲಿ ಸೇರಿಸುತ್ತಾನಂತಾದ್ರೆ ಯಾವುದೋ ಒಂದು ರಾಜಕೀಯವಾಗಿರುವಂತಹ ತಂತ್ರ ಇರಬೇಕು ಅಂತ ಭಾವಿಸಿ ವಿಷಯವನ್ನ ಮಾತೆಯಾದಂತಹ ಸತ್ಯವತಿ ದೇವಿಯರಲ್ಲಿ ನಾನು ಮುಟ್ಟಿಸಿದೆ. ಆವಾಗ ಅಮ್ಮ ಹೇಳಿದಂತಹ ಮಾತು, ಆದಷ್ಟು ಬೇಗ ಪುಣ್ಯಕ್ಷೇತ್ರವಾಗಿರುವಂತಹ ಕಾಶಿಗೆ ಹೋಗಿ ನಡೆಯುತ್ತಾ ಇದ್ದಂತಹ ಮದುವೆಯನ್ನ ನಿಲ್ಲಿಸುವಂತ. ಸರಿ ಅಮ್ಮ, ನಾನು ಮದುವೆ ನಿಲ್ಲಿಸುವುದಕ್ಕೇನು ತೊಂದರೆ ಇಲ್ಲ. ಆದ್ರೆ ಪ್ರಾಯಕ್ಕೆ ಬಂದಿರುವಂತಹ 3 ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ಲಿಕ್ಕಿಲ್ವೇ ಅಂತ ಅಮ್ಮನಲ್ಲಿ ಪ್ರಶ್ನೆ ಮಾಡಿದವಾಗ 3 ಹೆಣ್ಣು ಮಕ್ಕಳನ್ನ ಕರೆತಂದು ತಮ್ಮನಾಗಿರುವಂತಹ ವಿಚಿತ್ರವೀರ್ಯನ ಜೊತೆಯಲ್ಲಿ ಮದುವೆ ಮಾಡಿಸು ಅಂತ ಹೇಳಿದ್ರು. ತಾಯಿಯಿಂದ ಅಪ್ಪಣೆ ಆಶೀರ್ವಾದವನ್ನ ಪಡೆದು ಕಾಶಿಯನ್ನ ಸೇರಿದೆ. ನಡೆಯುತ್ತಾ ಇರುವಂತಹ ಆ ಪಣವನ್ನ ಗೆದ್ದು 3 ರಾಜಕುಮಾರಿಯರನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹಸ್ತಿನಾವತಿಗೆ ನಾನು ಕರೆತಂದಿದ್ದೇನೆ. ಕಿರಿಯವರಾಗಿರುವಂತಹ ಅಂಬಿಕೆ ಹಾಗೂ ಅಂಬಾಲಿಕೆ ತಮ್ಮನಾಗಿರುವಂತಹ ವಿಚಿತ್ರವೀರ್ಯನನ್ನ ಮದುವೆಯಾಗುವುದಕ್ಕೆ ಒಪ್ಪಿದ್ರು. ಸರಿ, ಆದರೆ ಹಿರಿಯವಳಾದಂತಹ ಅಂಬೆ ಮಾತ್ರ ತಾನು ಸಾಲ್ವನಲ್ಲಿ ಅನುರಕ್ತಳು ಎನ್ನುವಂತಹ ವಿಷಯವನ್ನು ತಿಳಿಸಿದ್ಲು. ಸತ್ಯ ಹೇಳ ಗುರುಗಳೇ, ಅಂಬೆ ಸಾಲ್ವನಲ್ಲಿ ಅನುರಕ್ತಳಾಗಿದ್ದಾಳೆ ಎನ್ನುವಂತಹ ವಿಷಯ ನಾನು ಕಾಶಿಗೆ ಹೋದವಾಗ ನನಗೂ ತಿಳಿದಿದ್ದೇ. ಆದ್ರೆ ಖಂಡಿತವಾಗಿಯೂ ಕರೆತರುವಂತಹ ಉದ್ದಟತನಕ್ಕೆ ನಾನು ಮುಂದಾಗುವುದಿಲ್ಲ. ಕರೆ ತಂದಿದ್ದೇನೆ, ಅವಳಲ್ಲಿಯೇ ಕೇಳಿದ್ದೇನೆ. ಕರೆ ತಂದ ನನಗೆ ಮುಂದೆ ಏನಾದ್ರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎನ್ನುವ ಹಾಗೆ ಅವಳೇ ಬಾಯಿ ಬಿಟ್ಟು ಹೇಳಿದ್ದಾಳೆ, ಸಾಲ್ವ ನನ್ನ ಬರ ನಿರೀಕ್ಷೆಯಲ್ಲೇ ಇದ್ದಾನೆ, ಸೌಭದೇಶಕ್ಕೆ ನನ್ನನ್ನು ಕಳುಹಿಸಿ ಕೊಡುವಂತ.
ಬ್ರಾಹ್ಮಣರನ್ನ ಕಳುಹಿಸಿಕೊಟ್ಟಿದ್ದೇನೆ ಒಟ್ಟಿಗೆ. ಹಾಗಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ಕಾಶಿಗೆ ಹೋದದ್ದು ಅಮ್ಮನಿಗಾಗಿ, 3 ಹೆಣ್ಣು ಮಕ್ಕಳನ್ನ ತಂದದ್ದು ತಮ್ಮನಿಗಾಗಿ, ಹಿರಿಯವಳಾದಂತ ಅಂಬೆಯನ್ನ ಕಳುಹಿಸಿಕೊಟ್ಟದ್ದು ಸಾಲ್ವನಿಗಾಗಿ. ಮತ್ತು ನನ್ನಿಂದ ಎಲ್ಲಿ ತಪ್ಪಾಗಿದೆ ಗುರುಗಳೇ? ತನ್ನಚಾರಿಗೆ ತಮ್ಮನಿಗಾಗಿ. ತಮ್ಮನಿಗಾದರೂ ಬರನಾರಿಯರ ನೀನು ಹೆಪ್ಪಿಯು ಕರ ಬಿಡಿದು ದುರ್ಮಾರ್ಗತನದಿಂದ ಧರ್ಮವೇ ಸಮ್ಮತ ಜೋಬರಿಸು. ಭೀಷ್ಮ, ಗಂಡು ಹೆಣ್ಣು ಎನ್ನುವಂತ ಉಭಯ ಪ್ರಭೇದಗಳು ಲೋಕದಲ್ಲಿದ್ರು ಹೆಣ್ಣಿನ ಕುರಿತಾದಂತ ಕನಿಕರವೋ ಮಮಕಾರವೋ ಪ್ರಪಂಚ ಅತಿಯಾಗಿ ಗುರುತಿಸ್ತದೆ. ಒಂದು ಹೆಣ್ಣಿನ ಪ್ರಸಂಗದಲ್ಲಿ ದಾರಿಯಲ್ಲಿ ಇದು ಮಾಡಿದ್ದು ಸರಿಯೋ ಎನ್ನುವ ಹಾಗೆ ಯಾರ್ಯಾರೋ ಪ್ರಶ್ನೆ ಕೇಳುವಾಗ ಸರಿಯಾಗಿ ಸಾಕ್ಷಿ ಕೊಟ್ಟು ನಾನು ಇದರಲ್ಲಿ ನಿರಪರಾಧಿ ಎನ್ನುವುದನ್ನು ತೋರಿಸಬೇಕಾದದ್ದು ನಿನ್ನಂತವನಿಗೆ ಕರ್ತವ್ಯವಾಗಿ ಹೋಗುತ್ತದೆ. ದೇವರು ಎನ್ನುವ ನೆಲೆಯಲ್ಲಿ ನನ್ನನ್ನು ಕಾಣುವುದೇ ಹೌದಾದರೆ ವಿಚಾರಣೆಗೆ ಮುಂದಿಡಬೇಕಾದದ್ದು ನನಗೂ ಹೊಣೆಗಾರಿಕೆಯಾಗುತ್ತದೆ. ಯಾಕೆ? ದೇವರು ಕೊಡುವಂತ ತೀರ್ಪು ಧರ್ಮಸಮ್ಮತವಾಗಿರ್ತದೆ. ಎಂತವರಾದ್ರೂ ಒಪ್ಪಲೇಬೇಕಾಗುತ್ತದೆ. ಹಾಗಿದ್ರೆ ಸವಿಸ್ತಾರವಾಗಿ ನೀ ಆಳಿದವನಿದ್ದೀಯ. ಇದರಲ್ಲಿ 4 ಲೋಪದೋಷ ನನಗೂ ಕಾಣುತ್ತದೆ. ಮಗು ಲೋಪವೇ? ನೀನು ಹೇಳಿ ಕೇಳಿ ಬ್ರಹ್ಮಚಾರಿ, ಒಪ್ಪಾತ ಬ್ರಹ್ಮಚಾರಿ ಮದುವೆ ಮಂಟಪವನ್ನು ಪ್ರವೇಶ ಮಾಡುವುದೇ ನಿಷೇಧವಾಗುತ್ತದೆ, ಶಾಸ್ತ್ರೀಯವಾದ ನಿಷೇಧ. ಅಂತಹದ್ರಲ್ಲಿ ಬ್ರಹ್ಮಚಾರಿಯಾದಂತ ನೀನು ಮಧುಮಂಟಪವನ್ನು ಪ್ರವೇಶ ಮಾಡಿದ್ದು ಸರಿಯೋ ಮಗು? ಗುರುಗಳೇ, ಹೆಚ್ಚಾಗಿ ಮದುವೆಗೆ ಹೋಗುವುದೇ ಬ್ರಹ್ಮಚಾರಿಗಳು, ಮದುವೆ ಆದ್ಮೇಲೆ ಗೃಹಸ್ಥರಾಗುವುದಲ್ವ? ಹೌದು. ಇನ್ನು ನಾನು ನೈಷ್ಠಿಕ ಬ್ರಹ್ಮಚಾರಿ, ಕುಟುಂಬ ಲೋಲುಪನಾಗಿ ನಾನು ಹಾಗೆ ಮಾಡಿದ್ರೆ ತಪ್ಪಂತ ಹೇಳ್ತೀರಾ ನೀವು? ಒಬ್ಬ ಕುಟುಂಬದ ಸದಸ್ಯನಾಗಿ ನಡೆಸಿಕೊಂಡದ್ದೇ ಹೌದಾದ್ರೆ ದೊಡ್ಡ ವಿಷಯ ಅಲ್ಲ ಬಿಡು. ಆಮೇಲೆ ಪ್ರಧಾನವಾಗಿ ನೀ ತಂದಂತ ಕ್ರಮ ಹೇಗೆ ಕೇಳಿದ್ರೆ ಅಷ್ಟ ವಿವಾಹ ಪದ್ಧತಿಯಲ್ಲಿ ಒಂದಾದಂತ ರಾಕ್ಷಸಿ ವಿವಾಹ ಪದ್ಧತಿಯಲ್ಲೇ ತಂದವನಿ. ಹೌದು. ರಾಕ್ಷಸಿ ವಿವಾಹ ಪದ್ಧತಿಯಲ್ಲಿ ತಂದ ಮೇಲೆ ಹೆಣ್ಣನ್ನು ಕೇಳಬೇಕು ಅಂತಿಲ್ಲ, ಮದುವೆ ಆಗ್ತಿರೋ ಎನ್ನುವ ಹಾಗೆ ತಂದ ರೀತಿಯಲ್ಲೇ ಮದುವೆ ಮಾಡಿಸುವುದಕ್ಕಾಗುತ್ತದೆ. ಹಾಗಿದ್ರೆ ಆ ಕ್ರಮವನ್ನು ಬಿಟ್ಟು ಮತ್ತೆ ಕೇಳುವುದಕ್ಕೆ ಯಾಕೆ ಮನ ಮಾಡಿದ ಮಗು? ಗುರುಗಳೇ, ಯಾವತ್ತೇ ಆಗಿ ಹಾಲೆನ್ನುವುದು ಮಧುರವಾಗಿಯೇ ಇರ್ತದೆ, ಆದರೂ ಅದಕ್ಕೆ ಸಕ್ಕರೆಯನ್ನ ಸೇರಿಸುವುದು ಯಾಕಾಗಿ? ಅದರ ಮಾಧುರ್ಯ ಮತ್ತು ಹೆಚ್ಚಾಗಲಿ ಎನ್ನುವ ಉದ್ದೇಶದಿಂದಲಾಗಿ ಅಲ್ವೇ? ಸರಿ. ಚಕ್ರವರ್ತಿ ಪೀಠಕ್ಕೆ ಯಾರು ನನ್ನ ಮಗಳನ್ನ ತಗೊಳ್ಳಿ ಅಂತ ಹೇಳುವ ಅಧಿಕಾರ ಧೈರ್ಯ ಯಾವ ಅಪ್ಪನಿಗೂ ಇರುವುದಿಲ್ಲ. ಅದೇ ಚಕ್ರವರ್ತಿಯಾದವನೇ ಹೆಣ್ಣಿನಲ್ಲಿ ಮದುವೆ ಆಗ್ತೀಯಾ ಅಥವಾ ಹೆಣ್ಣಿನ ಅಪ್ಪನಲ್ಲಿ ಮದುವೆ ಮಾಡಿಸಿ ಕೊಡ್ತೀಯಾ ಅಂತ ಕೇಳಿದ್ರೆ ಅದು ಅವಳ ಸೌಭಾಗ್ಯ ಅಲ್ಲದೆ ಇನ್ನೇನು ಹೇಳು. ಹಾಗೆಯೇ ತನಗೆ ಒದಗಿ ಬಂದಿರುವಂತಹ ಸೌಭಾಗ್ಯದ ಕುರಿತಾಗಿ ಅವಳು ಸಂತೋಷ ವ್ಯಕ್ತಪಡಿಸ್ತಾಳೆ ಎನ್ನುವ ಉದ್ದೇಶದಿಂದ ನಾನೊಂದು ಕೇಳಿದ್ದ. ಹೌದು. ಮತ್ತೆ ಆವಾಗ ನೀವೇ ಹೇಳಿದ್ರಲ್ಲ, ಹೆಣ್ಣಿನ ಅಂತರಂಗವನ್ನ ತಿಳಿದು ನಡೆದ್ರಿಂದ ಭೀಷ್ಮ ಎನ್ನುವ ಎತ್ತರದ ಸ್ಥಾನವನ್ನು ನೀನು ಸಂಪಾದಿಸಿದ್ಯ ಎನ್ನುವ ಹಾಗೆ. ಗುರುಗಳೇ, ಮನವು ಬೆರೆತರೆ ಮಾತ್ರ ಬದುಕೆನ್ನುವುದು ಸಾರ್ಥಕವಾಗಿ ನಡೆಯುವುದಕ್ಕೆ ಸಾಧ್ಯ ಉಂಟು ತಾನೆ. ಹಾಗಾದ್ರೆ ನನ್ನ ತಮ್ಮನನ್ನ ಮದುವೆ ಆಗುವುದರ ಕುರಿತಾಗಿ ಅವರ ಅಂತರಂಗದಲ್ಲಿ ಏನುಂಟು ಎಂದು ನಾನು ತಿಳಿಯುವುದಕ್ಕೆ ಮುಂದಾದ್ರೂ ತಪ್ಪಾದೀತೆ? ಒಂದು ಹೆಣ್ಣಿನ ಮನಸ್ಸಿಗೆ ಬೆಲೆ ಕೊಟ್ಟು ವ್ಯವಹರಿಸ್ತೀಯ ಅಂತಾದ್ರೆ ಆ ಹೆಣ್ಣಿಗೆ ನಿನ್ನಿಂದಲೇ ಅನ್ಯಾಯ ಆಯಿತು ಎನ್ನುವ ಹಾಗೆ ಒಂದು ವಾಕ್ಯ ಹುಟ್ಟಿಕೊಂಡ ಕಾಲಕ್ಕೆ ಪರಿಮಾರ್ಜನೆ ಮಾಡಿಕೊಳ್ಳಬೇಕಾದದ್ದು ನೀನೇ ಅಲ್ವ ಮಗು? ಆಡುವಲ್ಲಿ ಕಾರಣ ಏನು ಗೊತ್ತುಂಟು? ಏನು? ಇನ್ನೊಂದು ತ್ರೇತಾಯುಗದಲ್ಲಿ ರಾಮನಾಮಕನಾಗಿ ಹೋಗಿದ್ದಾನೆ. ಆದರ್ಶ ಪುರುಷ. ತನ್ನಾಕೆಯಾದಂತ ಸೀತೆ ತಪ್ಪಿತಸ್ಥಳಲ್ಲ ಎನ್ನುವುದು ಗೊತ್ತಿದ್ರು ಅಗಸರ ಕೇರಿಯಲ್ಲಿ ಆಡಿದ ಮಾತಿಗೆ ಬೇಕಾಗಿ ಸೀತೆಯನ್ನಾದರೂ ಬಿಟ್ಟನಂತೆ. ಯಾಕೆ? ಲೋಕಾಪವಾದಕ್ಕೆ ಹೆದರಿ. ಅಭಿನವ ರಾಮತ್ವವನ್ನು ನಿನ್ನಲ್ಲಿ ನಾವು ಕಂಡವರಿದ್ದೇವೆ ಮಗು. ತುಂಬಿದ ಸಭೆಯಲ್ಲಿ ಸಾಲ್ವನೆ ನಿಮ್ಮ ಬ್ರಾಹ್ಮಣರ ಸಮ್ಮುಖದಲ್ಲಿ ಆಡಿದನಂತೆ. ದಿಟ್ಟ ಭೀಷ್ಮನ ಬೆರೆತು ಬಂದಿದ್ದಾಳೆ ಎನ್ನುವ ಹಾಗೆ ಅಭಿನವ ರಾಮತ್ವ ಹೊಂದಿದ ನೀನು ಆ ಮಾತಿಗೊಂದು ಪರಿಮಾರ್ಜನೆಗಾಗಿ ಕರೆಸಿ ವಿಚಾರಣೆ ಮಾಡಿದ್ಯೋ ಸಾಲ್ವನನ್ನು? ಸರಿ ಗುರುಗಳೇ. ಆದ್ರೆ ಒಂದುಂಟು. ಯಾವುದು? ಬೆಕ್ಕಿಗೆ ಕೊಂಬು ಉಂಟು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಯಾವ ಬೆಕ್ಕಿಗೂ ಕೊಂಬಿರುವುದಿಲ್ಲ. ಹಾಗೆ ಹೇಳ್ತಾನೆ ಒಬ್ಬ ಒಪ್ತಾನಂತಾದ್ರೆ ಅವರನ್ನ ಯಾವ ಸಾಲಿಗೆ ಸೇರಿಸಬೇಕು? ಮೂರ್ಖರ ಸಾಲಿಗಲ್ವಾ? ಅವನನ್ನು ಮೂರ್ಖ ಅಂತ ಹೇಳಬೇಕು, ಅಲ್ಲದೆ ಇದ್ರೆ ಬೆಕ್ಕನ್ನು ಕಾಣದವ ಅಂತ ಹೇಳಬೇಕು. ಗುರುವರ್ಯ, ಎಲ್ಲಿಯೋ ಕುಳಿತಂತಹ ಸಾಲ್ವ ಬಾಯಿಗೆ ಬಂದ ಹಾಗೆ ಹೇಳ್ತಾನಂತಾದ್ರೆ ಅದನ್ನ ವಿಮರ್ಶಿಸುವುದಕ್ಕೆ ಜ್ಞಾನವಂತರಾದಂತಹ ನಾನು ಹೋಗಬೇಕಾ ಹೇಳಿ? ಎಲ್ಲಿ ಅವನ ನಾಡಿನಲ್ಲಿ ಹೇಳಿರಬಹುದು. ಇನ್ನೂ
ಈ ಪ್ರಪಂಚದಲ್ಲಿ ಹುಚ್ಚರನ್ನಾದರೂ ಸರಿ ಮಾಡಬಹುದು, ಆದ್ರೆ ಯಾವ ಕಾಲಕ್ಕೂ ಮೂರ್ಖರನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಹೇಳಿ? ಆಗುವುದಿಲ್ಲ. ಈ ಸಾಲುವ ಮೂರ್ಖರ ಸಾಲಿಗೆ ಸೇರಿದವನು, ಆದ್ದರಿಂದ ಅವನನ್ನು ವಿಚಾರಿಸಿ ಪ್ರಯೋಜನ ಇಲ್ಲ ಅಂತ ಹಾಗೆ ಬಿಟ್ಟಿದ್ದೇನೆ. ನಿನ್ನ ಬದುಕಿನಲ್ಲಿ ಅಪಶಕುನೋಪಾದಿಯಲ್ಲಿ ಬೆಕ್ಕಿನೋಪಾದಿಯಲ್ಲಿ ಆ ಸಾಲ್ವ ಬರ್ತಾನೆ ಅಂತ ಆದ್ರೆ ಅವನ ಕುರಿತು ಆಲೋಚನೆ ಮಾಡಬೇಕು ಅಂತಿಲ್ಲ. ಆದರೆ ತಮ್ಮನಿಗಾದರೂ ಪರನಾರಿಯನ್ನು ತರ್ತೀಯ ಅಂತಾದ್ರೆ ಅದು ದುರ್ಮಾರ್ಗತನವಾಗುತ್ತದೆ. ತಂದದ್ದರ ಪರಿಣಾಮವಾಗಿ ನೀವು ವರಿಸಬೇಕು. ತಂದೆಗೋ ಸುಗ ಬ್ರಹ್ಮಚರ್ಯ ದೋಳಿಯ ಬೀಜ, ತಂದೆಗೋ ಸುಗ ಬ್ರಹ್ಮಚರ್ಯ ದೋಳಿಯ ಬೀಜ, ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತ ತವ ಕಾರ್ಯ ಕೈಗಲೇ ಗುರುರಾಯ, ಸಂಧ್ಯಾಯವೇಗೆ ಮತ್ತಿಲ್ಲೋ ಆಗ. ಭೀಷ್ಮ, ಇಲ್ಲಿವರೆಗೆ ಬಂದಿರುವಂತಹ ನೀವು ಈ ಪ್ರಕರಣಕ್ಕೊಂದು ಸುಖಾಂತ್ಯವನ್ನ ಕೊಡ್ತೀರಂತ ನಾನು ಭಾವಿಸ್ತಾ ಇದ್ರೆ, ಅಂಬೆ ಹೆಣ್ಣು ಎನ್ನುವ ಕಾರಣದಿಂದಲಾಗಿ ಆಕೆಯ ಕುರಿತಾಗಿ ಅನುಕಂಪವನ್ನ ತೋರಿಸಿ ತಾವು ಮಾತಾಡಿದ ಹಾಗೆ ಕಾಣಿಸ್ತಾ ಉಂಟು. ಇನ್ನು ತಮ್ಮನಿಗಾದರೂ ಪರನಾರಿಯನ್ನ ಹೆಮ್ಮೆಯಿಂದಲೇ ತರಬಹುದೇ ಅಂತ ಅದು ಕೇಳಿ, ದುರ್ಮಾರ್ಗವಲ್ಲವೇ? ಅಯ್ಯೋ ಗುರುಗಳೇ, ಏನು? ಅಂಬೆಯೊಬ್ಬಳು ಪರನಾರಿ ಎನ್ನುವ ವಿಷಯ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಮದುವೆಯಾಗುವಂತಹ ಹೆಣ್ಣಿನ ಮನೆಯಲ್ಲಿ ಅವಳು ಎಷ್ಟು ಕಲ್ತಿದ್ದಾಳೆ ಕೇಳಬಹುದು, ಎಷ್ಟು ವಯಸ್ಸಾಗಿದೆ ಕೇಳಬಹುದು, ಹಾಡ್ಲಿಕ್ಕೆ ಬರ್ತದ ಕೇಳಬಹುದು. ನಿಮ್ಮ ಮನೆಯ ಹೆಣ್ಣು ಎಷ್ಟು ಜನರಿಗೆ ಮಾತು ಕೊಟ್ಟಿದ್ದಾಳಂತ ಕೇಳಲಿಕ್ಕೆ ಆಗ್ತದ ಹೇಳಿ? ಅದು ಸಂಸ್ಕಾರ ಅಲ್ಲ. ಹಾಗೆ ಯೋಚಿಸುವಂತಹ ಸಂಸ್ಕಾರ ನಿಮ್ಮ ಶಿಷ್ಯನದಲ್ವಲ್ಲ ಗುರುಗಳೇ. ಇನ್ನು ಕರೆ ತಂದ ತಪ್ಪಿಗಾಗಿ ನೀನೇ ಮದುವೆ ಆಗಬೇಕು ಹೀಗೆ ಹೇಳಿದ್ರೆ ಬಹಳ ಕಷ್ಟವಾಗುತ್ತದೆ. ಯಾಕೆ? ತಂದೆ ಗೋಸುಗ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸುತ್ತಾ ಇದ್ದವನು. ಒಮ್ಮೆ ಯೋಚನೆ ಮಾಡಿ, ಯಾವುದು? ನಿಮ್ಮ ಶಿಷ್ಯನಾದಂತಹ ದೇವವ್ರತನಿಗೂ ನೀವು ಬಂದಿರುವಂತಹ ಆ ಅಂಬೆಯ ಪರವಾಗಿ ತಾನೆ, ಆ ಅಂಬೆಗೂ ಎಷ್ಟು ವ್ಯತ್ಯಾಸ ಉಂಟು ಎನ್ನುವ ಹಾಗೆ. ತಂದೆಗಾಗಿ ನನ್ನ ಭೋಗವನ್ನೇ ತ್ಯಾಗ ಮಾಡಿದಂತಹ ಭೀಷ್ಮ ಒಂದು ಕಡೆಯಲ್ಲಿದ್ದಾನೆ, ಇನ್ನು ತನ್ನ ಭೋಗಕ್ಕಾಗಿಯೇ ತಂದೆಯ ಸ್ಥಾನವನ್ನೇ ತ್ಯಾಗ ಮಾಡಿದಂತಹ ಅಂಬೆ ಮತ್ತೊಂದು ಕಡೆಯಲ್ಲಿದ್ದಾಳೆ. ನಾನು ತಂದೆಗೋ ಸುಖ ಬ್ರಹ್ಮಚರ್ಯ ವ್ರತವನ್ನ ಪಾಲಿಸುತ್ತಾ ಇದ್ದದ್ದು. ಇನ್ನು ಅಂಬೆ ತಂದೆ ಇಟ್ಟಂತಹ ನಿರ್ಣಯದ ವಿಷಯದ ಕುರಿತಾಗಿ ತಿಳಿದಿದ್ದರೂ ಕೂಡ ಅದನ್ನ ತಿರಸ್ಕರಿಸಿ ಸಾಲ್ವನಿಗೆ ಮಾತು ಕೊಡ್ತಾಳಂತಾದ್ರೆ ಅವಳ ಬುದ್ಧಿಗೆ ನಾವು ಏನು ಹೇಳಬೇಕು ಹೇಳಿ? ಗುರುವರ್ಯ, ನನಗಂತೂ ಮದುವೆ ಆಗ್ಲಿಕ್ಕೆ ಆಗುವುದಿಲ್ಲ, ಹಾಗಂತ ಅವಳ ಕುರಿತಾಗಿ ನಿಮಗೊಂದು ಅಷ್ಟು ಅನುಕಂಪ ಉಂಟು ಅಂತ ಆದ್ರೆ ನಾನೊಂದು ದಾರಿ ತೋರಿಸ್ಲ ನಿಮಗೆ. ಯಾವ ದಾರಿ? ಒಬ್ಬಾತ ಕಟ್ಟಿಗೆಯನ್ನ ಕಡಿದು ಅದನ್ನ ಮಾರಾಟ ಮಾಡಿ ಜೀವನವನ್ನ ನಡೆಸುತ್ತಾ ಇರ್ತಾನೆ. ಒಂದು ದಿವಸ ಕಟ್ಟಿಗೆಯನ್ನ ಕಡಿಯುವ ಆ ಕಾಲಕ್ಕೆ ಅವನ ಕೈಯಲ್ಲಿರುವಂತಹ ಕೊಡಲಿ ಜಾರಿ ಹೋಗಿ ದಾರಿ ಹೋಕನಿಗೆ ತಾಗುತ್ತದೆ. ದಾರಿ ಹೋಕ ಅದರಿಂದ ಸಾಯ್ತಾನೆ. ಸತ್ತಂತಹ ದಾರಿ ಹೋಕನ ಹೆಂಡತಿ ಹೋಗಿ ನ್ಯಾಯಾಧೀಶನಲ್ಲಿ ಮೊರೆ ಇಡ್ತಾಳೆ, ನನ್ನ ಪರಿಸ್ಥಿತಿ ಹೀಗಾಯಿತು, ನ್ಯಾಯ ಕೊಡಬೇಕು ಎನ್ನುವ ಹಾಗೆ. ಆವಾಗ ಕಟ್ಟಿಗೆ ಕಡಿಯುವವನನ್ನ ಕರೆಸಿ ಇದಕ್ಕೊಂದು ಪರಿಹಾರ ಕೊಡಬೇಕು, ಅವಳ ಬದುಕಿಗೆ ಧನ ಸಹಾಯ ನೀನು ಮಾಡಬೇಕು ಎನ್ನುವ ಹಾಗೆ ನ್ಯಾಯಾಧೀಶ ಹೇಳ್ತಾನೆ. ಸರಿ. ಪಾಪ ಒಂದು ಹೊತ್ತಿನ ಊಟಕ್ಕೆ ಅವನು ಕಷ್ಟಪಡ್ತಾ ಇರ್ತಾನೆ, ಮತ್ತು ಅವ ಎಲ್ಲಿಂದ ಹಣ ಕೊಡಬೇಕು, ಅವಳಿಗೆ ಎಲ್ಲಿಂದ ಸಂಪತ್ತು ಕೊಡಬೇಕು. ಆವಾಗ ಅವನಿಂದ ಕೊಡುವುದಕ್ಕೆ ಅಸಾಧ್ಯವಾದಂತಹ ಕಾಲದಲ್ಲಿ ಅನುಕಂಪದ ಮೇಲೆ ಕೊಡಬೇಕಾದದ್ದು ಯಾರು? ನ್ಯಾಯಾಧೀಶ ಅಲ್ವಾ? ಈಗ ನ್ಯಾಯಾಧೀಶರು ತಾವು, ಕಟ್ಟಿಗೆ ಕಡಿಯುವವ ನಾನು, ದಾರಿ ಹೋಕ ಸಾಲ್ವ, ದಾರಿ ಹೋಕನ ಅಂಬೆ ಹೆಂಡತಿ ಅಂಬೆ, ನನ್ನ ಹತ್ರ ಪರಿಹಾರ ಕೊಡ್ಲಿಕ್ಕೆ ಆಗುವುದಿಲ್ಲ, ನಿಮ್ಮ ಹತ್ರ ಆಗುವುದಿಲ್ಲ ಎನ್ನುವಂತಹ ನಿಯಮ ಏನೂ ಇಲ್ಲ. ನೀವೊಂದು ಮನಸ್ಸು ಮಾಡಿ ಯಾರಾದ್ರೂ ಅಂಬೆಗೆ ಒಳ್ಳೆಯ ವರ ಸಿಗ್ತಾನಂತ ನೋಡಿ ನೀವೇ ಮದುವೆ ಮಾಡಿಸಬಹುದಲ್ಲ. ಯಾರು ಮದುವೆ ಮಾಡಿಸುವುದು? ನೀವೇ ಮದುವೆ ಮಾಡಿಸುವುದು. ನಾನು ಮದುವೆ ಮಾಡಿಸುವುದು? ಹೌದು. ಯಾಕಾಗಿ? ಅಂಬೆಯ ಬದುಕನ್ನು ಅಲ್ಲ, ನನ್ನ ಗುರುವಾಗಿದ್ದಕ್ಕ ಗುರುವಾಗಿ ಉಲ್ಲಂಘನ ಧ್ವಜವ, ಗುರುವಾಗಿ ಉಲ್ಲಂಘನ ಧ್ವಜವ, ನಿನ್ನನ್ನು ಸರಿಪುದು ಬೆಂಬಿಡದೆ, ನಿನ್ನನ್ನು ಸರಿಪುದು ಬೆಂಬಿಡದೆ, ತರುಳಿಯ ಸಂತಾಪದ ಸಿದ್ಧ ಸಂಪತ್ತು ಹರಿದುಂಬುವುದು ನಿನ್ನವು. ನ್ಯಾಯಾಧೀಶನಾಗಿ ನ್ಯಾಯ ಕೊಡಬೇಕು ಅಂತವ ಮತ್ತೆ ಪರಿಹಾರ ಕೊಡುವುದಕ್ಕೆ ಮುಂದಾದ ಅಂತಾದ್ರೆ ನ್ಯಾಯಾಧೀಶನಿಗೆ ದಿನ ಪರಿಹಾರ ಕೊಡುವುದೇ ಆಗಿ ಹೋಗುತ್ತದೆ. ಯಾಕೆ? ಬರುವವರೆಲ್ಲ ನನ್ನಲ್ಲಿ ಕೊಡ್ಲಿಕ್ಕೇನು ಇಲ್ಲ ಅಂತ ಹೇಳುವುದಕ್ಕೆ ಕುಡಿದ್ರೆ ನ್ಯಾಯಾಧೀಶನಿಗೆ ಅದೇ ಕೆಲಸ ಆಗಿ ಹೋಗುತ್ತದೆ. ಒಂದು ಅನುಕಂಪದ ಮೇಲೆ ಅಂತ ನ್ಯಾಯಾಧೀಶ ಅಲ್ಲ ನಾನು, ಗುರುಪೀಠದಿಂದಲೇ ಬಂದವ.
ಹೆಣ್ಣಿನ ಕಣ್ಣೀರು ಒಂದು ಕಡೆ, ಜೊತೆಗೆ ನನ್ನ ಮಾತನ್ನು ಉಲ್ಲಂಘಿಸಿದ್ದೆ ಹೌದಾದ್ರೆ ಗುರುವಾಕ್ಯವನ್ನು ಉಲ್ಲಂಘಿಸಿದ ಮತ್ತೊಂದು ದೋಷ, ಉಭಯವು ನಿನ್ನನ್ನು ಪಾತಕವಾಗಿ ಕಾಡುವುದಕ್ಕುಂಟು, ಎಚ್ಚರಿಕೆ. ಬೆದರುವ ನಾನಲ್ಲ, ಬೆದರುವ ನಾನಲ್ಲ, ಭಯಗೋಪಗಳಿನ್ನೂ ನದಿಸುತ್ತಾಗಿಲ್ಲ ವಿತ್ತಾಸೆ. ಮದದಿ ಕಾಮಕ್ಕೆ ಪಾತ್ರನಲ್ಲ ಕ್ಷತ್ರಿಯ ಧರ್ಮ, ಒದಗಿ ಗೈದಿಯ ಶಪಥವೇನೋ. ಗುರುಗಳೇ, ಭೀಷ್ಮ, ಎಂತಹ ಬಾಲಿಶವಾಯಿತು ನೋಡಿದ್ರ. ಯಾಕೆ? ಮಕ್ಕಳು ಊಟ ಮಾಡುವಾಗ ಊಟ ಮಾಡದೇ ಇದ್ರೆ ಅಮ್ಮ ಹೇಳ್ತಾಳೆ ಗುಮ್ಮ ಬರ್ತದೆ ಅಂತ. ನೀವೀಗ ಹಾಗೆ ಹೆದರಿಸಿದ ಹಾಗಾಯ್ತು ನಿಮ್ಮ ಶಿಷ್ಯನಾದಂತಹ ದೇವವ್ರತನನ್ನ. ನಿಮ್ಮ ಮಾತನ್ನ ಉಲ್ಲಂಘಿಸಿದ್ರೆ ಗುರುವಾಕ್ಯ ಉಲ್ಲಂಘನ ದೋಷ ನನ್ನನ್ನು ಬಾಧಿಸುತ್ತದೆ. ಉಭಯ ದೋಷಕ್ಕೆ ನೀ ಬಾಧ್ಯಸ್ಥರಾಗಬೇಕಾಗುತ್ತದೆ. ಗುರುವರ್ಯ, ಹೇಳು. ಪರಿಣಾಮವಾಗಿ ಎಲ್ಲವನ್ನು ನಾನು ಕಳ್ಕೊಳ್ತೇನೆ, ಸರ್ವನಾಶ ಆದೀತು. ಕಳ್ಕೊಳ್ತೇನೆ ಎನ್ನುವಂತಹ ಭಯ ಇದ್ದದ್ದು ಯಾರಿಗೂ ಗೊತ್ತೇ? ಯಾರಿಗೆ? ಸಂಪತ್ತಿನ ಮೇಲೆ, ಅಧಿಕಾರದ ಮೇಲೆ ಆಸೆ ಇದ್ದವರಿಗೆ ಮಾತ್ರ. ತಲೆ ಕೂದಲು ಬಹಳ ಇದ್ದವನಿಗೆ ಯೋಚನೆ ಇರ್ತದೆ, ಎಲ್ಲಿಯಾದ್ರೂ ಒಂದಲ್ಲ ಒಂದು ದಿವಸ ನನ್ನ ತಲೆ ಕೂದಲು ಉದುರಿ ಹೋದೀತೋ ಅಂತ. ಆದ್ರೆ ಬೋಳು ತಲೆಯವನಿಗೆ ಯಾವ ಸಮಸ್ಯೆಯೂ ಇಲ್ಲವಲ್ಲ ಗುರುಗಳೇ. ಈ ಭೀಷ್ಮ ಅಂತ ಹೇಳಿದ್ರೆ ಬೋಳು ತಲೆಯವ ಇದ್ದ ಹಾಗೆ. ಮಗು ಭೀಷ್ಮ, ಈ ಬೋಳು ತಲೆಯವನಿಗೆ ಬಾಚಣಿಗೆ ದರ ಕೇಳುವ ವ್ಯವಧಾನ ಯಾಕೆ ಬೇಕಿತ್ತೋ? ಅಲ್ಲ, ಹಸ್ತಿನಾವತಿಯಲ್ಲಿ ಇದ್ದವರೆಲ್ಲ ಬೋಳು ತಲೆಯರಲ್ಲ ಗುರುಗಳೇ. ಉಳಿದವರೆಲ್ಲ ಬೋಳು ತಲೆಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನೀ ಜನವ? ಚಕ್ರವರ್ತಿ ಪೀಠಕ್ಕೆ ವ್ಯವಸ್ಥೆ ಮಾಡಬಹುದು. ಶ್ರೇಷ್ಠರಾದವರನ್ನ ನಾವು ಕರೆತಂದು ಚಕ್ರವರ್ತಿ ಪೀಠಕ್ಕೆ ಒಪ್ಪಿಸಬಹುದು. ಗುರುವರ್ಯ, ಕಳ್ಕೊಳ್ತೀಯ ಅಂತ ನೀವು ಹೆದರಿಸ್ತೀರಿ. ಒಂದು ವೇಳೆ ನಾನು ನಿಮ್ಮ ಮಾತಿನಂತೆ ಅಂಬೆಯನ್ನ ಮದುವೆ ಆದ್ರೆ ಏನಾಗ್ತದಂತ ನಾನು ಯೋಚನೆ ಮಾಡಬೇಕಾ ಬೇಡವೋ? ಏನಾಗುತ್ತದೆ? ಮಾತು ಕೊಟ್ಟಿದ್ದೇನೆ. ಈ ಹಿಂದೆ ಪ್ರಪಂಚದಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲವರು ತಾಯಿಯಾದಂತಹ ಗಂಗೆಗೆ ಸಮಾನರು ಎನ್ನುವ ಹಾಗೆ ಕ್ಷತ್ರಿಯನಾದವ ತನ್ನ ನಾಲಿಗೆಯನ್ನ ಮಾತೆಗೆ ಹೋಲಿಸಿದ್ದಾನೆ. ಮಾತಿಗೆ ತಪ್ಪುವುದು ಅಂತ ಹೇಳಿದ್ರೆ ನಾವು ಮಾತೆಗೆ ದ್ರೋಹವನ್ನ ಮಾಡಿದ ಹಾಗೆ. ಮಾತೆಗೆ ದ್ರೋಹವನ್ನ ಮಾಡಿದ್ರೆ ಅಂತಹ ದೊಡ್ಡ ಪಾಪ ಈ ಪ್ರಪಂಚದಲ್ಲಿ ಮತ್ತೊಂದುಂಟೆ ಹೇಳಿ. ಆದ್ರೆ ಒಂದು ಅನುಮಾನ ಬರ್ತದೆ, ಒಬ್ಬ ಕ್ಷತ್ರಿಯನಾಗಿ ಆಡಿದ ಮಾತನ್ನು ಉಳಿಸಿಕೊಳ್ಳುವುದು ಹೊಣೆಗಾರಿಕೆ ಹೌದಾದ್ರೆ ಪ್ರತಾಪಸೇನಲ್ಲಿ ಒಂದು ಮಾತು ನೀನೇ ಹೇಳಿದ್ಯಂತೆ, ಪರಿಣಯದ ಕಾಲದಿ ಕರೆಸಿಕೊಂಬೆನು. ಅದರ ಅರ್ಥ ಏನು? ಮದುವೆ ಮಾಡಿಸುವ ಹೊಣೆಗಾರಿಕೆಯನ್ನು ನೀನೇ ಹೊತ್ತ ಹಾಗಾಯ್ತು. ಕ್ಷತ್ರಿಯನಾಗಿ ಆ ಮಾತಿನ ಬಾಧ್ಯಸ್ಥೆ ನೀ ಹೌದು ಅಲ್ವ ಗುರುವರ್ಯ? ಹಾಗಿದ್ರೆ ಅವಳಿಗೆ ಮದುವೆ ಮಾಡಿಸುವ ಹೊಣೆಗಾರಿಕೆ ನನಗೆ ಬಂತೋ ಇಲ್ವೋ? ಮದುವೆ ಮಾಡಿಸುವ ಹೊಣೆಯಿಂದಲೇ ಕರೆತಂದದ್ದು ಹೌದು, ಪ್ರಶ್ನಿಸುದ್ದು ಹೌದು. ಅವಳು ತನ್ನ ವಿಷಯವನ್ನ ಪರ್ಯಾಯವಾಗಿ ತಿಳಿಸಿದ ಕಾರಣಕ್ಕಾಗಿ ಮದುವೆಯ ವ್ಯವಸ್ಥೆಗಾಗಿಯೇ ನಾವು ಕಳುಹಿಸಿಕೊಟ್ಟದ್ದು ಹೌದು. ಮತ್ತು ನಾನು ಮಾತಿಗೆ ತಪ್ಪಿದ್ದೇನಂತ ಹೇಳಲಿಕ್ಕೆ ಆಗುವುದಿಲ್ಲ. ಪ್ರತಾಪಸೇನನು ಕನ್ಯೆಯರನ್ನ ಕೊಡುವಾಗ ಕಳುಹಿಸಿಕೊಡುವಾಗ ಹೇಳಿದ್ದಾನೆ, ಕನ್ಯೆಯರ ಕೈ ಪಿಡಿದು ಎನ್ನ ಕುಲ ಕೋಟಿಯನ್ನು ಉದ್ಧರಿಸುವುದು ಧನ್ಯವಾಗುವ ತೆರದು, ಇನ್ನು ತಮ್ಮ ಇಚ್ಛೆ ಬಂದ ಹಾಗೆ ವ್ಯವಹರಿಸಬಹುದು ಎನ್ನುವ ಹಾಗೆ. ಗುರುವರ್ಯ, ತಂದೆಯ ಮಾತನ್ನೇ ಧಿಕ್ಕರಿಸಿದ್ದಾಳೆ ಆಕೆ. ಮತ್ತು ಆಕೆ ಕುರಿತಾಗಿ ನಿಮಗೆ ಯಾಕೆ ಅಷ್ಟು ಅನುಕಂಪ, ನನಗೆ ಯಾಕೆ ಅಷ್ಟು ಅನುಕಂಪ ಹೇಳಿ. ಹಾಗಾಗಿ ಏನೇ ಹೇಳಿದ್ರು ಅಂಬೆಯನ್ನ ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಬೆಯನ್ನು ನಾನು ಮದುವೆ ಆಗುವುದಿಲ್ಲ. ಪಿಡಿ ಪಿಡಿ ಧರುವನ, ಅರಣ್ಯ ಪಿಡಿ ಪಿಡಿ ಧರುವನು, ಎನ್ನಲಿ ಧುರಕನುವಾಗೀಗ, ಎನ್ನಲಿ ಧುರಕನುವಾಗೀಗ, ಗುರುಗಳ ಮೇಲ್ಕೈ ಮಾಡಿದ ಮಾಮುಗೆ ತೆರಳುವೆ ಬಡಬರುಳಿಯಾವು. ಭೀಷ್ಮ, ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಶಾಸ್ತ್ರೋಕ್ತವಾದಂತ ಉತ್ತರವನ್ನು ಕೊಡುವುದಕ್ಕೆ ಮುಂದಾಗ್ತೀಯ ಅಂತ ಆದ್ರೆ ಅರ್ರರ್ರೆ ಪಿಡಿ ಪಿಡಿ ತನ್ನುವನ್ನು ಎನ್ನಳು ದುರಕನುವಾಗೀಗ, ಗುರುಗಳ ಮೇಲೆ ಕೈ ಮಾಡಿ ಅಂತ ಹೊಸತೊಂದು ದೋಷ ಎನ್ನುವುದು ನಿನ್ನನ್ನು ಬಾಧಿಸಲಿ ಸಿದ್ಧನ. ನಾನು ಯುದ್ಧ ನಿಮ್ಮಲ್ಲಿ. ಗುರುವೆ ನೋಡು ಸಮರ ಗೈವೆನು, ಗುರುವೆ ನೋಡು ಸಮರ 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 ಗೈವೆನು, ಹರಸುವುದು ಜಯವಾಗುವಂದದೆಯೋ, ಹರಸುವುದು
ಬಹಳ ನೋವಾಗಿತ್ತು. ಬಾಸಿಂಗವನ್ನ ಕಟ್ಟಿಕೊಂಡು ಗುರುಗಳು ಬರ್ಲಿಕ್ಕೆ ಹೇಳಿದ್ದಾರೆ ಎನ್ನುವ ಹಾಗೆ. ಯಾಕೆ ತೀರ್ಮಾನವನ್ನ ಮಾಡದೆ ಗುರುಗಳು ಇಂಥದ್ದೊಂದು ನಿರ್ಣಯಕ್ಕೆ ಬಂದ್ರು ಅಂತ. ಆಮೇಲೆ ಮತ್ತೊಂದು ವಿಷಯವನ್ನ ಹೇಳಿದ. ಯಾವುದು? ಅದಲ್ಲ, ಧನುರ್ಬಾಣಗಳನ್ನು ಹಿಡಿದು ಯುದ್ಧ ಸನ್ನದ್ಧನಾಗಿ ರಣಕ್ಷೇತ್ರಕ್ಕೆ ಬರಬೇಕು ಎನ್ನುವ ಹಾಗೆ. ಆವಾಗ ಒಂದು ಸಮಾಧಾನವಾಯಿತು. ಇನ್ನೂ ನಮ್ಮ ಗುರುಗಳು ಯಾವ ನಿರ್ಣಯಕ್ಕೂ ಬರಲಿಲ್ಲ ಎನ್ನುವ ಹಾಗೆ. ಗುರುವರ್ಯ, ನೀವು ನಿಜವಾಗಲೂ ಕರುಣಾ ಸಿಂಧುಗಳೇ ಹೌದು. ಒಂದು ವೇಳೆ ಬಾಸಿಂಗ ಕಟ್ಟು ಅವಳನ್ನ ಮದುವೆ ಆಗು ಎನ್ನುವ ಹಾಗೆ ನನ್ನಲ್ಲಿ ಆಜ್ಞಾಪಿಸಿದ್ದೆ ಆದರೆ ಒಂದೋ ನಿಮ್ಮ ಮಾತನ್ನು ನಾನು ತಪ್ಪಿದ ಹಾಗಾಗುತ್ತದೆ. ನಿಜವಾಗಿ ಗುರುವಾಕ್ಯ ಉಲ್ಲಂಘನ ದೋಷಕ್ಕೆ ನಾನು ಗುರಿಯಾಗಬೇಕಾದೀತು. ಅದನ್ನು ನೀವು ಮಾಡಲಿಲ್ಲ. 2 ಅವಕಾಶವನ್ನ ಕೊಟ್ಟಿದ್ದೀರಿ. ಆಯಿತು ಗುರುಗಳೇ, ತಲೆಯಲ್ಲಿ ಬಾಸಿಂಗ ಕಾಣಿಸುವುದಿಲ್ಲ. ಹಾಗಂತ ರಥದಲ್ಲಿ ಧನುರ್ಬಾಣಗಳವನ್ನ ಹಿಡಿದೇ ನಾನು ಬಂದವನಿದ್ದೇನೆ. ಅದಲ್ಲದೆ ಹೋದ್ರೆ ಇದಕ್ಕೊಂದು ಅವಕಾಶ ಉಂಟು ಅಂತ ಆಯ್ತಲ್ಲ. ಇದು ತಂದಿರುವಂತಹ ಧನುರ್ಬಾಣಗಳನ್ನು ನಿಮ್ಮ ಕಾಲ ಬುಡದಲ್ಲಿ ನಾನು ಇಡ್ತಾ ಇದ್ದೇನೆ. ನೀವೇ ಕೊಟ್ಟಂತಹ ಧನುರ್ಬಾಣಗಳಿದು, ನಿಮ್ಮಿಂದಲೇ ಕಲಿತಂತಹ ವಿದ್ಯೆ ನನ್ನದು. ಈಗ ನೀವು ಬಂದದ್ದು ಯಾಕೆ ಅಂತ ಗೊತ್ತಾಯಿತು. ಯಾಕೆ? ವಿದ್ಯೆ ಹೇಳಿಕೊಟ್ಟು ಬಹಳ ವರ್ಷ ಕಳೆಯಿತು. ನಾ ಹೇಳಿಕೊಟ್ಟದ್ದು ನಮ್ಮ ಶಿಷ್ಯನಿಗಿನ್ನೂ ನೆನಪುಂಟ ಇಲ್ಲುವಂತ ಪರೀಕ್ಷೆ ಮಾಡ್ಲಿಕ್ಕೆ ಬಂದದ್ದು ಅಂತ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಈಗ ನಡೆಯುತ್ತಾ ಇದ್ದದ್ದು ಗುರು ಶಿಷ್ಯರ ಕಾಳಗ. ಆದ್ದರಿಂದ ನೀವೇ ಬಿಲ್ಲನ್ನ ಎತ್ತಿ ನನ್ನ ಕೈಗೆ ಕೊಡುವುದ್ರ ಜೊತೆಯಲ್ಲಿ ಶಿಷ್ಯನೇ ನಿನಗೆ ಜಯವಾಗಲಿ ಎನ್ನುವ ಹಾಗೆ ನನ್ನನ್ನು ಹರಸಬೇಕು. ಅಷ್ಟು ಮಾಡಿದ್ರೆ ಸಾಕು. ಭೀಷ್ಮ, ಸಂದಿಗ್ಧತೆಗೆ ನನ್ನನ್ನು ತಳ್ಳುತ್ತಾ ಇದ್ದೀಯ, ದೂಡುತ್ತಾ ಇದ್ದೀಯ. ಯಾಕೆ? ಒಪ್ಪಾತ ಶಿಷ್ಯನಾದವ ಪಾದಕಾನತನಾಗಿ ಆಶೀರ್ವಾದವನ್ನು ಬೇಡಿದ ಕಾಲಕ್ಕೆ ಹರಸಬೇಕಾದದ್ದು ಕರ್ತವ್ಯ. ಹಾಗೆಂದು ನಾ ಹರಸಿದೆ ಅಂತಾದರೆ ಪರೋಕ್ಷವಾಗಿ ನನ್ನ ಸೋಲನ್ನು ನಾನೇ ಆಹ್ವಾನಿಸಿದಾಗುತ್ತದೆ. ಚಚ, ಹಾಗಿದ್ರೆ ಈ ದ್ವಂದ್ವವನ್ನು ನಿವಾರಿಸಬೇಕು ಅಂತಾದ್ರೆ ಬುದ್ಧಿವಂತ ಶಿಷ್ಯನ ಬುದ್ಧಿವಂತ ಗುರುವಾಗಿ ಉತ್ತರಿಸಬೇಕೋ ಬೇಡ? ಧರ್ಮಕ್ಕೆ ಜಯವಾಗಿ ನಮೋ ನಮಃ. ಕೇಳಿಸಿತಲ್ಲ ಅಂಬರವಾಣಿ, ಚಿನ್ಮಯಾತ್ಮಕ ಕೇಳು. ನನ್ನ ಕುರಿತೇ ಆಡುತ್ತಾ ಇರು. ಕೇವಲ ಬ್ರಹ್ಮಯನಾಗಿ ಕೇಳಬೇಕಾದದ್ದಲ್ಲ, ಚಿನ್ಮಯನಾಗಿ ಕೇಳಬೇಕಾದದ್ದು. ಅಂದ್ರೆ ತಾನು ತನ್ನ ಶಿಷ್ಯ ತನ್ನವರು ಎನ್ನುವ ಬಾಂಧವ್ಯದ ಲೇಪ ಇಲ್ಲದೆ ವ್ಯವಹರಿಸು ಎನ್ನುವುದರ ಅರ್ಥದಲ್ಲೇ ಇರುವುದು. ನಿನಗೆ ಸೋಲುವನಲ್ಲ ಭೀಷ್ಮ. ಈ ವಾಕ್ಯ ಕೇವಲ ನನಗೆ ಮಾತ್ರ ಅಲ್ಲ, ಪರೋಕ್ಷವಾಗಿ ಅಂಬೆಗೂ ಹೌದು. ಹಾಗಿದ್ರೆ ಅಂಬಾ ಪ್ರಕರಣದಲ್ಲಿ ಇನ್ನದು ತಪ್ಪಿಲ್ಲ ಎನ್ನುವುದು ವಿಚಾರಣೆಯ ಮೂಲಕ, ಯುದ್ಧದ ಮೂಲಕ, ದೇವವಾಣಿಯ ಮೂಲಕ ಜಯವಾಗುವುದರ ತನ್ಮೂಲಕ ಇದು ಭೀಷ್ಮ ವಿಜಯವಾಗಿ ಹೋಗಿದೆ. ಮಗು ಗುರುವರ್ಯ, ಪ್ರಪಂಚದಲ್ಲಿ ಹಾಗೆ ದೊಡ್ಡವರ ಕುರಿತಾಗಿ ಅಪವಾದ ಆಗಾಗ ಬರ್ತಾ ಇರ್ತದೆ. ಅದನ್ನು ನಿವಾರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರ್ತದೆ. ಹಾಗೆಂದು ಹೋದ ಬಂದವರೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಉತ್ತರಿಸುವುದಕ್ಕಾಗುವುದಿಲ್ಲ. ಯೋಗ್ಯರಾದವರು ಬಂದ ಕಾಲಕ್ಕೆ ಯೋಗ್ಯರಾದಂತ ಸತ್ಯ ಎನ್ನುವುದು ಲೋಕಕ್ಕೆ ಪ್ರಕಟ ಆಯಿತು ಅಂತಾದ್ರೆ ಆಗ ನೀನು ಮಾಡಿದ್ದು ಧರ್ಮ ಎನ್ನುವುದು ಲೋಕವೇ ಒಪ್ಪಿಕೊಳ್ಳುತ್ತದೆ. ಕೆಲವರಿಗೆಲ್ಲ ಅನುಮಾನ ಬರಬಹುದು, ಭೀಷ್ಮ ತಪ್ಪಿದನೋ? ಯಾಕೆ? ಉಳಿದವರು ಹಬ್ಬಿಸಬಹುದಾದ ಸುಳ್ಳಿನ ಪ್ರಮಾಣ ಹೆಚ್ಚಿದ್ದರಿಂದ. ಹಾಗಾಗಿ ಹೇಳುತ್ತೇನೆ, ಇಂದಿನಿಂದ ಮೊದಲುಗೊಂಡು ನೀನೊಬ್ಬ ಶುದ್ಧಾತ್ಮ ಎನ್ನುವುದರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಇಲ್ಲಿಂದ ತೊಡಗುವಂತ ನಿನ್ನ ಯಾವ ಯಾತ್ರೆ ಉಂಟು ಅದು ಧರ್ಮದ ಯಾತ್ರೆಯಾಗಿರಲಿ, ಧರ್ಮ ಸಂರಕ್ಷಣಾ ಯಾತ್ರೆಯಾಗಿ ಹೋಗಲಿ. ಇನ್ನು ಯಾವ ಅಪಶ್ರುತಿಯು ನಿನ್ನ ಕುರಿತಾಗಿ ಪಾರದೇ ಹೋಗಲಿ.